ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತು ನೋಡಿ ಈ ರೀತಿಯಾದಂತಹ ಒಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಲುಕ್ಕಾಗಿ ಕಾಣುತ್ತೆ, ಗ್ರ್ಯಾಂಡಾಗೂ ಕಾಣುತ್ತೆ. ನೋಡಿ, ಮೊದಲಿಗೆ 6 ದಾರ ತಗೊಂಡು ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಬೇಸ್ ಲೈನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಈ ಬೇಸ್ ಲೈನ್ ಇಲ್ಲದೇನೂ ಕೂಡ ಹಾಕ್ಕೋಬೋದು ನಾವು ಈ ಡಿಸೈನ್ನ, ಬಟ್ ಅಷ್ಟು ಈವನ್ನಾಗಿ ಬರಲ್ಲ. ಸೊ ಹಂಗಾಗಿ ಬೇಸ್ ಲೈನ್ ಇದ್ದರೆ ಈವನ್ನಾಗಿ ಬರುತ್ತೆ ಅಂತ ಬೇಸ್ ಲೈನ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸೇಮ್ ಕಲರ್ ಥ್ರೆಡ್ ತೊಗೊಂಡು ಅದಕ್ಕೆ ಈ ರೀತಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, 6 ಬೀಡ್ಸ್ ಹಾಕ್ಕೊಂಡಿದ್ದೀನಿ ಸ್ಮಾಲ್ ಸೈಜು, ಮತ್ತು ಬಿಗ್ ಸೈಜ್ ಒಂದು ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಹಾಕ್ಕೊತ ಹೋಗಬೇಕು. 6 ಸ್ಮಾಲ್ ಸೈಜ್ ಬೀಡು, 1 ಬಿಗ್ ಸೈಜ್ ಬೀಡು, ಇದೇ ರೀತಿ ಹಾಕ್ಕೊಂಡಿರಬೇಕು. ನಮಗೆ ಎಷ್ಟು ಆರ್ಚಸ್ ಬರ್ತವೆ ಅಷ್ಟು ಕೌಂಟ್ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಅದೇ 6 ದಾರನ ಸಿಂಗಲ್ ಕ್ರೋಶ ಮಾಡಿದ್ನಲ್ಲ ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ. ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ 6 ಬೀಡ್ ಇದೆಯಲ್ಲ, ಬೀಡನ್ನು ಮುಂದಕ್ಕೆ ತಗೊಳ್ಳೋಣ. ಸ್ಮಾಲ್ ಸೈಜ್ ಬೀಡ್ ಇದೆಯಲ್ಲ ಫಸ್ಟು ಅದನ್ನು ಮುಂದಕ್ಕೆ ತಗೊಳ್ಳೋಣ. ಬೀಡ್ ಮುಂದಕ್ಕೆ ತಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. 6 ಬೀಡ್ನೂ ಲಾಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಒಂದು ಸ್ವಲ್ಪ ಲೂಸ್ ಬಂತು ಅಂದರೆ ಅದು ಬೀಡು ರೌಂಡ್ ಶೇಪಲ್ಲಿ ಬರೋಲ್ಲ. ಸೊ ಹಂಗಾಗಿ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಲಾಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಿಂಗೆ ಎಳೆದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ, ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಈಗ ಬಿಗ್ ಸೈಜ್ ಬೀಡ್ ಇದೆಯಲ್ಲ ಅದನ್ನು ಕೂಡ ಮುಂದಕ್ಕೆ ತಗೊಳ್ಳೋಣ. ಮುಂದಕ್ಕೆ ತಗೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಒಂದು ಚೈನ್ ಹಾಕ್ಕೊಳ್ಳೋಣ. ಅದು ಕೂಡ ಟೈಟಾಗಿರೋಂಗೆ ಲಾಕ್ ಮಾಡ್ಕೊಳ್ಳಿ. ಇನ್ನೂ ಒಂದು ಚೈನ್ ಹಾಕ್ಕೊಂಡು ಈಗ ನಾವು ಆ ಬೀಡನ್ನು ಹಿಂಭಾಗದಿಂದ 6 ಬೀಡ್ ಇದೆಯಲ್ಲ ಅದರೊಳಗೆ ಲೆಫ್ಟ್ ಹ್ಯಾಂಡಲ್ಲಿ ಈಗ ಇಟ್ಕೊಳ್ಳೋಣ. ಕುತ್ಕೊಳ್ಳುತ್ತೆ. ಆಮೇಲೆ ಇಟ್ಕೊಂಡು ಈಗ ನಾವು 3 ಬೀಡ್ಸ್ ಬಿಟ್ಟು ಸ್ಮಾಲ್ ಸೈಜು 3 ಬೀಡ್ಸ್ ಇದೆಯಾ 6 ಬೀಡ್ ಇದೆಯಲ್ಲ ಆ ಸೆಂಟ್ರಲ್ಲಿ 3 ಬೀಡ್ಸ್ ಬಿಟ್ಟು ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಅಂದರೆ ಅಲ್ಲಿ ಅದು ಬಿಗ್ ಬೀಡ್ ಇದೆಯಲ್ಲ ಆವಾಗ ಅದು ಸೆಕ್ಯೂರಾಗಿ ಕುತ್ಕೊಳ್ಳುತ್ತೆ ಸೆಂಟ್ರಲ್ಲಿ, ಇಲ್ಲಾಂದರೆ ಬ್ಯಾಕ್ ಬರುತ್ತೆ ಮತ್ತು ರಿಟರ್ನ್ ಬರುತ್ತೆ. ಸೊ ಹಂಗಾಗಿ ಈ ನಾಟ್ ಹಾಕ್ಕೋಬೇಕು, ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ 6 ಬೀಡ್ ಬರುತ್ತೆ, ಸೆಂಟ್ರಲ್ಲಿ ಒಂದು ರೌಂಡ್ ಬೀಡ್ ಕುತ್ಕೊಳ್ಳುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ಸೊ ಹಂಗಾಗಿ ಈಗ ಹಾಕ್ಕೋಬೇಕು. ನೆಕ್ಸ್ಟು ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. 2 ಸಲ ದಾರ ತೊಗೊಂಡು 3 ಚೈನು
ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನು 2 ಚೈನ್ನ ಸ್ಕಿಪ್ ಮಾಡಿ ಥರ್ಡ್ ಒನ್ಗೆ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅದು 2 ಚೈನ್ನ ಸ್ಕಿಪ್ ಮಾಡಿ ಥರ್ಡ್ ಒನ್ಗೆ ನಾವು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಈಗ ಟ್ರಿಪಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಚೈನ್ ಆದರೂ ಹಾಕ್ಕೊಳ್ಳಿ ನೀವು, ಇಲ್ಲ ನೇರವಾಗಿ ನೀಡಲ್ ಮೇಲೆ ದಾರ ತೊಗೊಂಡು ಆ ಟ್ರಿಪಲ್ ಕ್ರೋಶದೊಳಗಡೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮಾಡಿದರೂ ನೀವು ಪ್ರಾಬ್ಲಮ್ ಏನಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲ ಡೈರೆಕ್ಟಾಗಿ ಮಾಡಿದರೂ ಚೆನ್ನಾಗಿರುತ್ತೆ. 1 2 3 4 5. ಇದರಲ್ಲಿ ಒಟ್ಟು ಈ ಟ್ರಿಪಲ್ ಕ್ರೋಶದೊಳಗೆ 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಮಾಮೂಲಿ ನಾವು ಆರ್ಚ್ ಈ ಥರ ಸ್ಲ್ಯಾಂಟಿಂಗ್ ಆರ್ಚಿಗೆ ಬೀಡ್ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಿ. ಅದಕ್ಕಿಂತ ಇದು ಒಂದು ಸ್ವಲ್ಪ, ಇಲ್ಲ ಸಿಂಗಲ್ ಬೀಡ್ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಿ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ಲುಕ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಮಾಮೂಲಿ ಸ್ಲ್ಯಾಂಟಿಂಗ್ ಆರ್ಚಿಗೆ ಅದಕ್ಕೆ ಒಂದು ಸ್ವಲ್ಪ ಬೀಡು ಡಿಫ್ರೆಂಟಾಗಿ ಬಂದಿದೆ, ಹಂಗಾಗಿ ಲುಕ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡಿ, ಹೀಗೆ 10 ಡಬಲ್ ಕ್ರೋಶ ಕಂಬಗಳನ್ನ ಈ ಟ್ರಿಪಲ್ ಕ್ರೋಶದೊಳಗಡೆ ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಾದ್ಮೇಲೆ ನಾವು ನೋಡಿ ಈ ರೀತಿ ಬರುತ್ತೆ ಬೀಡು, ರೌಂಡ್ ಬೀಡು. ಅದ್ರ ಬದಲು ಸೆಂಟ್ರ್ ಬೀಡು ಒಂದು ಬರುತ್ತೆ. ಈ ಆರ್ಚನ್ನು ನಾವು ಒಂದು ಸಿಂಗಲ್ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಸೆಕೆಂಡ್ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ. ಈಗ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಕಂಟಿನ್ಯೂ ಮಾಡಿಕೊಂಡು 6 ಚೈನ್ನ ಮುಂದಕ್ಕೆ ತೊಗೋಬೇಕು. ಮುಂದಕ್ಕೆ ತೊಗೊಂಡು 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ದಾರ ಲೂಸ್ ಬಿಟ್ಟರೆ ಶೇಪ್ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಟೈಟಾಗಿ ಲಾಕ್ ಮಾಡಿಕೊಂಡು 1 or 2 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ 1 2 ಚೈನ್ ಹಾಕ್ಕೊಂಡು ಮತ್ತು ಬಿಗ್ ಬೀಡನ್ನು ಕೂಡ ಮುಂದಕ್ಕೆ ತೊಗೊಳ್ಳೋಣ. ತೊಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಇದಕ್ಕೂ ಅಷ್ಟೇ 1 or 2 ಚೈನ್ ಹಾಕ್ಕೊಳ್ಳೋಣ. ಒಂದಾದರೂ ಹಾಕ್ಕೊಳ್ಳಿ, ಇಲ್ಲ 2 ಚೈನ್ ಆದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಅದರೊಳಗಡೆ ಕೂರಿಸ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಸ್ಮಾಲ್ ಸೈಜು 3 ಬಿಟ್ಟು ಸೆಂಟ್ರಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಆಗ ಬಿಗ್ ಸೈಜ್ ಬೀಡ್ ಇದೆಯಲ್ಲ ಅದು ಸೆಕ್ಯೂರ್ ಆಗುತ್ತೆ. ನೋಡಿ ವೀಕ್ಷಕರೇ, ಈಗ ಈ ರೀತಿ ಬಂದಿದೆ. ಅದು ಬೀಡ್ ತುಂಬ ಶೈನಿಂಗ್ ಇದೆ ವೀಕ್ಷಕರೇ, ಹಂಗಾಗಿ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ವಿಡಿಯೋ ಶೇಪು. ಈಗ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 2 ಬಿಟ್ಟು 1 ಚೈನ್ ಗ್ಯಾಪು 2 ಬ್ಲಾಕ್ಸ್ ಬಿಟ್ಟು ಥರ್ಡ್ ಬ್ಲಾಕಿಗೆ ನಾವು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಬೀಡು ತುಂಬ ಶೈನಿಂಗ್ ಇದೆ ವೀಕ್ಷಕರೇ. ಇದು ಸಿಲ್ವರ್ ಕಲರ್ ಬೀಡು. ಸೊ ಹಂಗಾಗಿ ಅದು ಅಷ್ಟು ವಿಡಿಯೋದಲ್ಲಿ ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ, ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ.
ಮಾಮೂಲಿ ಸ್ಲ್ಯಾಂಟಿಂಗ್ ಆರ್ಚ್ ಒಂದು ಸ್ವಲ್ಪ ಬೀಡ್ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಲುಕ್ಕು ಚೆನ್ನಾಗಿ ಕಾಣ್ತಾ ಇದೆ. ಗ್ರ್ಯಾಂಡಾಗಿ ಕಾಣುತ್ತೆ. ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು ಇದು ಡಿಸೈನ್ನ. ಇದಕ್ಕೆ ವಿತೌಟ್ ಕುಚ್ಚನ್ನೇ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಏನಾದರೂ ಸಪೋಸ್ ಕುಚ್ಚು ಬೇಕು ಅಂದರೆ ಒಂದು ಆರ್ಚು ಕಂಪ್ಲೀಟ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀರಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೊಂಡು ಒಂದು 2 ಬ್ಲ್ಯಾಕ್ಸ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ನೀವು ಒಂದು 4ರಿಂದ 5 ಆರ್ಚ್ ಮಾಡಿಕೊಂಡು ಆ ರೀತಿ ಕುಚ್ಚು ಹಾಕ್ಲಿಕ್ಕೆ ಜಾಗ ಬಿಟ್ಕೋಬೋದು ನೀವು ಬೇಕು ಅಂದರೆ. 4 ಆರ್ಚು ತಪ್ಪಿರ 5 ಆರ್ಚು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಕುಚ್ಚು ಹಾಕ್ಲಿಕ್ಕೆ ನೀವು ಬೇಕಂದರೆ ಜಾಗ ಬಿಟ್ಕೋಬೋದು 4 ಚೈನ್ ಹಾಕ್ಕೊಂಡು. ನೋಡಿ ಈ ರೀತಿ ಬರುತ್ತೆ. ನಾನೊಂದು 4 ಅಥವಾ 5 1 ಬ್ಲಾಕ್ ಬಿಟ್ಟು ಸೆಕೆಂಡ್ ಬ್ಲಾಕಿಗೆ ಆರ್ಚನ್ನು ಲಾಕ್ ಮಾಡಿದರೆ ಸೆಕೆಂಡ್ ಆರ್ಚು ಕೂಡ ಕಂಪ್ಲೀಟ್ ಆಯಿತು. ನಾನು ಒಂದು 3ರಿಂದ 4 ಆರ್ಚನ್ನು ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ. ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಕಂಪ್ಲೀಟ್ ಮಾಡಾದಮೇಲೆ. ಇನ್ನು ಸೀರೆಗೆಲ್ಲ ಫುಲ್ ಹಾಕಿದ್ರಂತೂ ಇನ್ನೂ ತುಂಬ ಲುಕ್ಕಾಗಿ ಕಾಣುತ್ತೆ. ಈ ರೀತಿ ಬಂದಿದೆ ನೋಡಿ ವೀಕ್ಷಕರೇ. ನೋಡಿ ನಾನೊಂದು 5 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಾಣುತ್ತೆ, ತುಂಬ ಕ್ಯೂಟಾಗಿದೆ. ಇಷ್ಟ ಆಗಿದ್ದರೆ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. Thank you for watching.